ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ ಒಂದಲ್ಲ ಒಂದು ದಿನ ಫಲ ಕೊಡುತ್ತದೆ. ದೂರದೃಷ್ಟಿಯ ಚಿಂತಕ ಡಾಕ್ಟರ್ ಎಚ್ ಎಂ ವೆಂಕಟಪ್ಪರವರು ನೀಡಿರುವ ಕೊಡುಗೆ ಕರ್ನಾಟಕ ರಾಜ್ಯಕ್ಕೆ ಮಾದರಿ ಎಂದು ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಡಾಕ್ಟರ್ ವೆಂಕಟಪ್ಪರವರ ಹೃದಯ ವೈಶಾಲ್ಯ, ಮಾನವೀಯತೆಯ ಬಗ್ಗೆ ಭಾರಿ ಪ್ರಶಂಸೆ ವ್ಯಕ್ತಪಡಿಸಿದರು. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ವಂಗೂರು ಗ್ರಾಮದಲ್ಲಿ ಲೋಕಾರ್ಪಣೆಗೊಂಡ ಡಾಕ್ಟರ್ ಎಚ್ ಎಂ ವೆಂಕಟಪ್ಪರವರ ಕನಸಿನ ಕೂಸು ಕಣ್ವ ಫೌಂಡೇಶನ್ ಆಶ್ರಯದ ಸುಮಾರು 15 ಕೋಟಿ ರು ವೆಚ್ಚದ ದಿವಂಗತ ಶ್ರೀಮತಿ ಚೆನ್ನಮ್ಮ ಅಂಚೇಗೌಡ ಕರ್ನಾಟಕ ಪಬ್ಲಿಕ್ ಶಾಲೆಯ ಲೋಕಾರ್ಪಣೆಯ ಸಂದರ್ಭದಲ್ಲಿ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ತನ್ನ ಸಂಪನ್ಮೂಲವನ್ನು ಸಮಾಜಕ್ಕೆ ಕೊಡುಗೆ ನೀಡಿರುವವರು ಇಲ್ಲ, ಆದರೆ ಡಾಕ್ಟರ್ ಎಚ್ ಎಂ ವೆಂಕಟಪ್ಪರವರು ಹುಟ್ಟುವಿಗೆ ಅದರಲ್ಲೂ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆ ಇತಿಹಾಸ ಎಂದರು. ಮಹಾಭಾರತದಲ್ಲಿನ ಪಿತಾಮಹ ಭೀಷ್ಮಾಚಾರ್ಯರು ಧರ್ಮರಾಯರಿಗೆ ಹೇಳುವ ಸಂಸ್ಕೃತ ಶ್ಲೋಕದ ಅರ್ಥವನ್ನು ವಿವರಿಸಿದರು. ತಂದೆ ತಾಯಿ ಋಣ, ದೇವರ ಋಣ, ಗುರುವಿನ ಋಣ, ಸಮಾಜ ಋಣ, ಈ 4 ಋಣಗಳನ್ನು ತೀರಿಸುವುದೇ ನಿಜವಾದ ಮುಖ್ಯವಂತ. ಅವರಂತೆ ಡಾಕ್ಟರ್ ವೆಂಕಟಪ್ಪರವರು ಹಾಗೂ ಕುಟುಂಬ ಈ ಎಲ್ಲ ಋಣಗಳನ್ನು ತೀರಿಸಿದ್ದಾರೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸಂಸದ ಡಾಕ್ಟರ್ ಮಂಜುನಾಥ್ ಮಾತನಾಡಿ 90,000 ಘನ ಅಡಿಯ ಬೃಹತ್ ವಿದ್ಯಾಲಯ ಸಂಕೀರ್ಣವನ್ನು ನಿರ್ಮಿಸಿರುವ ಡಾಕ್ಟರ್ ಎಚ್ ಎಂ ವೆಂಕಟಪ್ಪರವರು ಭೂಮಿಗೆ ಬಂದ ಭಗವಂತ ಎಂದರೆ ತಪ್ಪೇನಿಲ್ಲ ಎಂದು ಹೃದಯ ತುಂಬಿ ತಿಳಿಸಿದರು. ಡಾಕ್ಟರ್ ವೆಂಕಟಪ್ಪರವರಷ್ಟು ತಾಯಿಯ ಹೃದಯ, ಮಗುವಿನಂತಹ ಮನಸ್ಸು ಎಂಬುದನ್ನು ಇಲ್ಲಿ ಅನಾವರಣ ಮಾಡಿರುವುದೇ ಸಾಕ್ಷಿ ಎಂದರು. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾತನಾಡಿ, ಸಚಿವ ಸ್ಥಾನ ಹಂಚಿಕೆಯ ಸಂದರ್ಭದಲ್ಲಿ ನನಗೆ ಯಾವುದೋ ಸಚಿವ ಸ್ಥಾನ ನೀಡಿದ್ದರು. ಆ ಸಂದರ್ಭದಲ್ಲಿ ನನ್ನ ತಂದೆಯ ಒಡನಾಟವಿದ್ದ ಡೆಪ್ಯೂಟಿ ಸಿಎಂ ಆದ ಡಿ.ಕೆ. ಶಿವಕುಮಾರ್ ಅವರು ಮಧುವಿಗೆ ಶಿಕ್ಷಣ ಇಲಾಖೆ ನೀಡಬೇಕು ಎಂದು ಪಟ್ಟು ಹಿಡಿದು ಕೊಡಿಸಿದರು ಎಂದು ಡಿ.ಕೆ.ಸಿಯ ಬಗ್ಗೆ ಭಾಷಣದುದ್ದಕ್ಕೂ ಗುಣಗಾನ ಮಾಡಿದರು. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಶ್ರೀ ನಿರ್ಮಲಾನಂದ ಮಹಾನಾಥ ಸ್ವಾಮೀಜಿಯವರು ಆಶೀರ್ವಚನ ಮಾಡಿದರು. ಮಾಜಿ ಸಚಿವ, ವಿಧಾನ ಪರಿಷತ್ ಉಪಸಭಾಪತಿ ಬಸವರಾಜ ಹೊರಟ್ಟಿ, ಶಾಸಕ ಸಿ.ಪಿ. ಯೋಗೇಶ್ವರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರುಗಳಾದ ಪುಟ್ಟಣ್ಣ, ಎಸ್. ರವಿ, ಶ್ರೀ ಅನ್ನದಾನೇಶ್ವರ ಸ್ವಾಮೀಜಿ, ಡಿ.ಸಿ. ಯಶವಂತ ಗುರುಕರ್, ಎಸ್.ಪಿ. ಶ್ರೀನಿವಾಸಗೌಡ, ಸಿಇಒ ಅನ್ಮೋಲ್ ಜೈನ್, ಡಿಡಿಪಿ ಬಸವರಾಜೇಗೌಡ, ಬಹುನಿರ್ದೇಶಕ ಲಿಂಗೇಶ್ ಕುಮಾರ್, ಬಿಎಂಐಸಿಪಿಎ ಅಧ್ಯಕ್ಷ ರಘುರಾಮಣ್ಣ, ಗ್ಯಾರಂಟಿ ಅಧ್ಯಕ್ಷ ಬೋರಗನಾಥ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ರೂಪನಂಜೇಗೌಡ, ಪವಿತ್ರ ಪ್ರಭಾಕರ್ ರೆಡ್ಡಿ ಹಾಗೂ ಹಲವಾರು ಮಂದಿ ಹಾಜರಿದ್ದರು. ಈ ಶಾಲೆಯಿಂದ ಓದುವ ವಿದ್ಯಾರ್ಥಿಗಳು ಇನ್ನು 1 ವರ್ಷ, ಈಗ ಲಾಸ್ಟ್ ಇಯರ್ SLCನಲ್ಲಿ 52% ರಿಸಲ್ಟ್ ಬಂದಿದೆ. ನಮ್ಮ ಎಲ್ಲ ಶಿಕ್ಷಕರು ಚೆನ್ನಾಗಿ ಕೆಲಸ ಮಾಡಿ 100% SLC ಅಥವಾ ರಿಸಲ್ಟ್ ಬಂದರೆ ಅವ್ರನ್ನ ನಾನು ಪ್ರತಿ 1 ವರ್ಷ ನಾನು ಸಿಂಗಾಪುರ್ ಕಳಿಸುವಂಥ ವ್ಯವಸ್ಥೆ ಮಾಡ್ತೀನಿ. ಹಾಗೆಯೇ ಈ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳು SLC ಅಥವಾ PUCನಲ್ಲಿ 95% ಮಾರ್ಕ್ಸಿಂದ ಮೇಲೆ ತೆಗೆದರೆ ಅಂಥ ವಿದ್ಯಾರ್ಥಿಗಳನ್ನು ಶಿಕ್ಷಕರು ಕಳಿಸೋ ಯೋಚನೆ ಮಾಡ್ತಾರೆ. ಇದಕ್ಕೆ ಜಸ್ಟ್ ಸೆನ್ಸಿಟೈಸ್ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್. ಇದು ನನ್ನ ಮುಂದಿನ ಈ ಭೂಮಿಯ ಮೇಲಿನ ಬದುಕು ಎಷ್ಟು ಅರ್ಥಪೂರ್ಣವಾಗಿ ಯಾರಿಗೆ ಅನ್ವಯಿಸುತ್ತೆ ಅಂತಂದ್ರೆ, ಬರುವ ಎಲ್ಲ ಕಷ್ಟಗಳನ್ನ ಸರಿಯಾದ ರೀತಿಯಲ್ಲಿ ಸಹಿಸಿಕೊಂಡು ಬರುವಂತಹ ಸುಖದ ಯಶಸ್ಸಿನ ಕ್ಷಣಗಳನ್ನ ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡಿದರೆ ಅಂತಹ ವ್ಯಕ್ತಿಗಳು ದೀನ ದುರ್ಬಲರಿಗೆ ಒಳ್ಳೆಯ ವ್ಯಕ್ತಿಗಳಾಗ್ತಾರೆ. ಇದಕ್ಕೆ ಪೂರಕವಾಗಿ ಎಜುಕೇಶನ್ ವ್ಯಕ್ತಿಗೆ ಏನು ಕೊಡಬಹುದು ಅನ್ನೋದಕ್ಕೆ ಡಾಕ್ಟರ್ ಕಣ್ವ ವೆಂಕಟಪ್ಪನವರು ನಮ್ಮ ಮುಂದೆ ಇದ್ದಾರೆ. ಈ ಹಳ್ಳಿಯಲ್ಲಿ ಓದಿ, ನಿಮ್ಮ ಹಾಗೆ ಓದಿ ವಿದ್ಯೆ ಸಿಕ್ಕಿದ್ಯಾದರೆ ವ್ಯಕ್ತಿ ಏನಾಗ್ಬೋದು ಅಂತ ಅವರು ತೋರಿಸ್ಕೊಟ್ಟಿದ್ದಾರೆ. ಅಂತಹ ಕಣ್ವ ಡಾಕ್ಟರ್ ವೆಂಕಟಪ್ಪನವರಿಗೆ ಸಮಸ್ತ ಸಮುದಾಯ ಮತ್ತು ಸಮಾಜದ ಪರವಾಗಿ ಧನ್ಯವಾದಗಳನ್ನ ನಾವು ಇಲ್ಲಿ ಹೇಳ್ತಾ ಇದ್ದೇವೆ. 3 ಗಂಟೆ ಆಗಿದೆ. ಯಾತ್ರಿಕರ ರಾಗದಿಂದ ಪುಣ್ಯಕ್ಷೇತ್ರ ಈ ಲೋಕ, ನೇಮದಿಂದ ಇರಲಿಕ್ಕೆ ಎಡೆಯುಂಟು ಈ ಛತ್ರದಲ್ಲಿ, ರಾತ್ರಿ 3 ಹೊರಡನೆ ತೆರಳಿದರೆ ಪಾರುಪತ್ಯದ ವೆಚ್ಚವನ್ನು ಮಂಕುತಿಮ್ಮ. ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಮಾದರಿಯಾಗಿ ತಾನು ಕಲಿತ ಊರು, ಕಲಿತ ಶಾಲೆ, ಸಮಾಜಕ್ಕೆ ಒಂದು ಋಣವನ್ನು ತೀರಿಸಬೇಕು ಅಂತ ಹೇಳಿ
ಇಡೀ ಸಮುದಾಯಕ್ಕೆ ಒಂದು ದೊಡ್ಡ ಮಾರ್ಗದರ್ಶನ ಆದಂಥ ಮಾನ್ಯ ಶ್ರೀ ಡಾಕ್ಟರ್ ವೆಂಕಟಪ್ಪನವರೇ, ಕಣ್ವ ಟ್ರಸ್ಟಿನ ಎಲ್ಲ ಗೌರವಾನ್ವಿತ ಸದಸ್ಯಗಳೇ, ಜಿಲ್ಲಾಧಿಕಾರಿಗಳು, SP ಅಧಿಕಾರಿಗಳು, CA ಅವರು, ಪಂಚಾಯತ್ ಚೇರ್ಮನ್ರು ಮತ್ತು ಎಲ್ಲ ನಮ್ಮ BMACP ಅಧ್ಯಕ್ಷರು ರಾಮಣ್ಣವರು, ನಮ್ಮ ಪ್ಲಾನಿಂಗ್ ಅಥಾರಿಟಿಯ ಅಧ್ಯಕ್ಷರು ಎಲ್ಲ ಕೂಡ ಇವತ್ತು ವೇದಿಕೆಯಲ್ಲಿ ಇದ್ದಾರೆ. ತಾವು ಬಹಳ ದೊಡ್ಡ ಅಭಿಮಾನಿಗಳೆಲ್ಲ ಈ ತಾಲೂಕಿನ ಎಲ್ಲ ಹಿರಿಯ ಮುಖಂಡರು ಕೂಡ ಪಕ್ಷಾತೀತವಾಗಿ ತಾವೆಲ್ಲ ಇದ್ದೀರಿ. ಬಹಳ ಶಿಕ್ಷಣ ಪ್ರೇಮಿಗಳು ಕೂಡ ಎಲ್ಲ ಇದ್ದೀರಿ. ದೀಪದಿಂದ ದೀಪ ಬೆಳಗ್ತಾ ಇದೆ, ಅಕ್ಷರದಿಂದ ಬದುಕು ಬೆಳಗ್ತಾ ಇದೆ. ಸೊ ನಿಮ್ಮ ಬದುಕನ್ನ ಈ ಶಾಲೆಯಲ್ಲಿ ನಿಮ್ಮ ಶಿಕ್ಷಕರು ಹೇಳ್ಕೊಟ್ಟಿದ್ದ ಅಕ್ಷರದಿಂದ ಬೆಳೆಸಬೇಕು ಅಂತೇಳಿ ಈ ದೀಪ ಇವತ್ತು ಬಹಳ ಸಂತೋಷದಿಂದ ಈಗ ಮುಗಿತಾ ಇದೆ. ಡಾಕ್ಟರ್ ವೆಂಕಪ್ಪನವರು ಸುಮಾರು 90,000 ಜನಹಳ್ಳಿಯ ಒಂದು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯನ್ನು ಇವತ್ತು ಕೊಡುಗೆಯಾಗಿ ಹೊಂಗನೂರು ಮತ್ತು ಹೊಂಗನೂರು ಸುತ್ತಮುತ್ತಲಿನ ಗ್ರಾಮಕ್ಕೆ ಕೊಟ್ಟಿರೋದು ಏನು ಒಂದು ಭೂಮಿಗೆ ಬಂದ ಭಗವಂತ ಅಂತಲೇ ಹೇಳಬೇಕಾಗುತ್ತೆ. ನಾವು ಭೂಮಿಗೆ ಬಂದ ಭಗವಂತ ಇವತ್ತು ಸುಮಾರು 14 ಕೋಟಿ ರೂಪಾಯಿನ ಖರ್ಚು ಮಾಡಿ 51 ಕೊಠಡಿಗಳಿರತಕ್ಕಂಥ ಮತ್ತು 10,000 ಪುಸ್ತಕಗಳನ್ನು ಇಡುವಂಥ ಒಂದು ಗ್ರಂಥಾಲಯವನ್ನು ಇವತ್ತು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವರನ್ನು ನಾವು ತುಂಬು ಹೃದಯದಿಂದ ಮತ್ತೊಮ್ಮೆ ಅಭಿನಂದಿಸಬೇಕು, ಧನ್ಯವಾದಗಳನ್ನು ಹೇಳಬೇಕು ಅಂತ ಹೇಳ್ತೇನೆ. ಯಾಕೆಂದರೆ ಶಿಕ್ಷಣ ಒಂದು ಬದುಕು, ಶಿಕ್ಷಣ ಒಂದು ಭವಿಷ್ಯ, ಶಿಕ್ಷಣ ನಮ್ಮ ಜೀವನದುದ್ದಕ್ಕೂ ಇರತಕ್ಕಂಥ ಒಂದು ರಕ್ಷಾ ಕವಚ. ನಾನು ಈ ಊರಿನಲ್ಲಿ ಹುಟ್ಟಿ ಶಿಥಿಲವಾದಂಥ ಕಟ್ಟಡಗಳನ್ನು ನೋಡಿ, ಯಾಕೆಂದರೆ ಸಲಹೆ ಕೊಡೋರು ಬಹಳ ಇರ್ತಾರೆ. ಈ ನಮ್ಮ ಬದುಕಿನಲ್ಲಿ ಸಲಹೆ ಕೊಡಿ ಅಂದರೆ ಸುಮಾರು 1000 ಜನ ಇರ್ತಾರೆ. ಆದರೆ ನೀವು ಸಹಾಯ ಮಾಡಿ ಅಂತ ಹೇಳಿದರೆ ಒಬ್ಬೊಬ್ಬರೇ ಬರೋದು. ಅಂಥವರು ವೆಂಕಟಪ್ಪನವರು.